ಕೈಗುಣ ಇರೋ ನಿನ್ನ ಸುಮ್ಕೆ ಮನೇಲಿ ಇಟ್ಕೊಳಕ್ಕೆ ನಂಗೆ ಯಾಕೋ ಇಷ್ಟ ಆಯ್ತಿಲ್ಲ. ಅದ್ಕೆನ ಸಿಟಿ ಕರ್ಕೊಂಡೋಗಿ ಪಿಜಿಗೆ ಸೇರಿಸ್ತೆ ಅಣ್ಣ. ಹಂಗಲ್ಲ ಕುಸೆ, ಮತ್ಕೇನ ಆ ಡಾಕ್ಟ್ರಪ್ಪ ಹೊಗಳಿದ್ದು ನಿಮ್ ಮತ್ಗೆ ಡಾಕ್ಟರ್ ಕೆಲ್ಸನ ಬೋಸ್ ಅಂದಾಗ ಕಲ್ತವ್ರೆ. ಆಮ್ಯಾಕೆ ಎಂತ ಕಷ್ಟದ ಕೇಸ್ನು ಪಟ್ ಅಂತ ಸರಿ ಮಾಡ್ತಾರೆ ಅಂದ್ರು. ನಂಗಂತೂ ಅದನ್ನ ಕೇಳಿ ಖುಷಿ ಆಗೋಯ್ತು. ಆದ್ರೆ ಒಂದೇ ಕನ್ಫ್ಯೂಷನ್, ಈ ಕೇಸ್ನೆಲ್ಲ ಸರಿ ಮಾಡೋದು ಲಾಯರ್ ಅಲ್ವಾ, ಡಾಕ್ಟರ್ ಹೆಂಗ್ ಮಾಡಾರೋ? ಮಾವ, ಕೇಸ್ ಅಂದ್ರೆ ಬರೀ ಕೋರ್ಟ್ ಅಂತಾನೆ ಅಲ್ಲ. ಕೇಸ್ ಅಂದ್ರೆ ಒಂದು ನಿದರ್ಶನ, ದೃಷ್ಟ ಅಂತ, ಅಥವಾ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು. ಮೆಡಿಕಲ್ ಫೀಲ್ಡ್ ಅಲ್ಲಿ ಕೇಸ್ ಅಂದ್ರೆ ಪೇಷಂಟ್ ಇರೋ ಸಿಚುಯೇಷನ್ ನ ಸಾಲ್ವ್ ಮಾಡೋದು ಅನ್ನೋ ಅರ್ಥ. ನೋಡಿದ್ರ ಏಟೊಂದು ಚಂದಾಗಿ ತಿಳ್ಕೊಂಡವಳೆ. ಅದಕ್ಕೆ ನಾನೇನೋ ಅನ್ಕೊಂಡಿವ್ನಿ. ಏನು? ನಿಮ್ ಮತ್ಗೆ ಸುಮ್ಕೆ ಮನೇಲಿರಕ್ಕಿಂತ ಯಾವ್ದಾನ ಆಸ್ಪತ್ರೆ ಸೇರ್ಕೊಂಡ್ರೆ ಹೆಂಗಿರ್ತದೆ? ಒಂಚೂರು ಚೆನ್ನಾಗಿರಲ್ಲ. ಯಾಕೆ ಅಂದ್ರೆ ನನಗೆ ಮದ್ವೆ ಆಗಿ ನಂದು ಅಂತ ಒಂದ್ ಸಂಸಾರ ಇದೆ. ಆ ಸಂಸಾರ ಜವಾಬ್ದಾರಿನ ಬಿಟ್ಟು ನಾನು ಎಲ್ಲಿಗೆ ಹೋಗಕ್ಕಾಗತ್ತೆ? ಹಂಗಂತ ಮದ್ವೆ ಆದವ್ರು ಯಾರೋ ಕೆಲ್ಸಕ್ಕೆ ಹೋಗಕ್ಕಿಲ್ವೇ? ಅಲ್ಲ, ನೀನ್ ಅಲ್ಲಿ ಹೋಗ್ಬಿಟ್ಟು ಸಂಪಾದನೆ ಮಾಡೋದ್ ಬೇಕಾಗಿಲ್ಲ. ನೀನು ಮೊದ್ಲಿಂದನೂ ಡಾಕ್ಟರ್ ಆಗಿ ಜನರ ಸೇವೆ ಮಾಡ್ಬೇಕು ಅಂತ ತಾನೇ ಇದ್ದಿದ್ದು. ಈ ಕೆಲಸ ಮಾಡಿದ್ರೆ ನಿನ್ನ ಆಸೆನೂ ಈಡೇರಕ್ಕಿಲ್ವೇ? ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ, ಇದೆಲ್ಲ ಏನು ಬೇಡ. ಅದ್ಕೆ ನಿನ್ನ ಆಸೆನ ಅಣ್ಣ ನೆರವೇರಿಸ್ತಾನೆ ಅಂದ್ರೂ ಬ್ಯಾಡ ಅಂತಿದ್ಯಲ್ಲ. ಹಂಗಲ್ಲ ರಾಣಿ, ಮದ್ವೆ ಆದ್ಮೇಲೆ ಜವಾಬ್ದಾರಿ ಜಾಸ್ತಿ. ಮುಂದೆ ಮಕ್ಳು ಮರಿ ಅಂತೆಲ್ಲ ಆದ್ರೆ ನಾನು ಆಸ್ಪತ್ರೆಗೆ ಹೋಗಿ ಹೇಗೆ ಕೆಲಸ ಮಾಡಕ್ಕಾಗತ್ತೆ? ನೀವು ಮುಂದೆ ಹೋಗ್ಬಿಟ್ರಿ, ಅಲ್ಲಿ ಗಂಟ ಹೋಗಿಲ್ಲ. ಅಲ್ಲ, ಡಾಕ್ಟರ್ಗಳಿಗೆ ಮಕ್ಳಿರಕ್ಕಿಲ್ವೇ? ಮಕ್ಳಿರೋರು ಯಾರೋ ಜನಸೇವನೆ ಮಾಡಕ್ಕಿಲ್ವೇ? ಮಕ್ಕಳು ಅದ್ರ ಪಾಡಿಗೆ ಆಯ್ತದೆ. ಅದು ಆ ಮಕ್ಕಳವ ಕೊಡೋ ವರ. ಅಯ್ಯೋ, ಸದ್ಯಕ್ಕೆಲ್ಲ ಏನೋ ಬೇಡ. ಬೇಕಾದ್ರೆ ನಾನೇ ಹೇಳ್ತೀನಿ. ನಾನು ಇನ್ನೊಂದು ಆಸ್ಪತ್ರೆಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಮನೆಗೆ ಬಂದು ನನ್ನ ಗರ್ಲ್ಸ್ನ, ನನ್ನ ಗಂಡನೆಲ್ಲ ನೋಡ್ಕೊಳ್ಳೋದಕ್ಕೆ ನನ್ನ ಕೈಲಂತೂ ಆಗಲ್ಲ. ನನಗೆ ನನ್ನ ಮನೆನೇ ಮುಖ್ಯ. ನನ್ನ ಮೊದಲನೇ ಪೇಷಂಟು ಗೋಡಂಬಿ ಅಣ್ಣ. ನಾನು ಗೋಡಂಬಿ ಅಣ್ಣನ ಸರಿ ಮಾಡಿದ್ರೆ ನನಗಷ್ಟೇ ಸಾಕು. ಹಂಗಾರೆ ಈಗ ಪಾರು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಕೆಲಸ ಮಾಡಬೇಕು ಅನ್ನೋದಕ್ಕೆ ಓಟ್ ಹಾಕೋರು 7 ಜನ ಇದ್ದೀರಾ? ಅಲ್ಲೇ ನಮ್ ಗೋಡಂಬಿನೂ ಕೈ ಎತ್ತವನೆ, ಮೆಜಾರಿಟಿ ನಮ್ದೇಯಾ? ಏ ಗೋಡಂಬಿ ಅಣ್ಣ, ನೀವು ಸುಮ್ಮನೆ ಇರಿ. ನನಗೆ ನನ್ನ ಮನೆನೇ ಮುಖ್ಯ. ಮೊದಲು ನನ್ನ ಕುಟುಂಬಕ್ಕೆ ನಾನು ಟೈಮ್ ಕೊಡಬೇಕು, ಆಮೇಲೆ ಸಮಾಜಕ್ಕೆ. ಈಗ ಹೇಳಿ, ನನ್ನ ಪರವಾಗಿ ಯಾರು ಓಟ್ ಹಾಕ್ತೀರಾ? ಅಯ್ಯೋ, ಏನ್ ಗೋಡಂಬಿ ಅಣ್ಣ, 2 ಕಡೆನೂ ಇದ್ದೀರಾ ನೀವು? ಇವಾಗ ಯಾಕೆ ಜಗಳ? ಮೊದ್ಲು ಗೋಡಂಬಿ ಅಣ್ಣ ಹುಷಾರಾಗ್ಲಿ, ಆಮೇಲೆ ಅದಕ್ಕೆ ಆಸ್ಪತ್ರೆ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ ಅತ್ಗೆ? ಕರೆಕ್ಟ್ ಚೋಟು. ಮೊದಲು ಗೋಡಂಬಿ ಅಣ್ಣ ಹುಷಾರಾಗ್ಲಿ, ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಓಕೆ, ಅದಕ್ಕೆ ಹೇಳಿದ್ಕೆ ನಮ್ದು ಓಟ್ ಐತೆ. ಈಗ ಯಾಕೋ ಮೆಜಾರಿಟಿನೇ ಉಲ್ಟಾ ಆಗ್ಬಿಟ್ಟೈತೆ. ಆಯ್ತು ಬಿಡ್ರವ. ಅವ್ವ ತಾಯಿ, ಪಾರು ಆಟೊಂದು ಓದಿನು ಹಿಂಗ್ ಮನೇಲಿದ್ರೆ ಅವಳಿದ್ದೇ ಉಪಯೋಗಕ್ಕೆ ಬರಕ್ಕಿಲ್ಲ. ಅವಳು ಡಾಕ್ಟರ್ ಆಗಿ ಸೇವೆ ಮಾಡ್ಬೇಕು. ಅದಕ್ಕೊಂದು ವ್ಯವಸ್ಥೆನ ನೀನೇ ಮಾಡ್ಬೇಕವ್ವ. ಬರೀ 3 ಲೋಡ್ ಕಳ್ಸ್ರ ಆದದ್ಲ? ಸರಿ, ಇನ್ನೊಂದು ಲಾರಿ ಕಳಿಸ್ತೀನಿ, ಲೋಡ್ ಮಾಡಿ ಕಳಿಸಿ. ಆಯಿತು. ಪರ್ಶು, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಚಿಕ್ಕಮ್ಮ. ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸನೇ ಇಲ್ಲ. ನೇರವಾಗಿ ಕೇಳ್ತೀನಿ, ನಿಜ ಹೇಳು. ಅಪ್ಪ ಹಾಕಿದ ಗೆರೆನ್ ದಾಟೋದೇ ಇಲ್ಲ ಅನ್ನೋ ನೀನು ನಿಮ್ಮ ಅಪ್ಪ ಬೇಡ ಅಂತ ಅಂದಮೇಲೂ ನನ್ನ ಶಿವು ಮನೆಗೆ ಯಾಕೆ ಕರ್ಕೊಂಡೋದೆ? ಅದು ಅಲ್ಲದೆ ನಿಮ್ಮ ಅಪ್ಪ ಫೋನ್ ಮಾಡಿದಾಗ ಅವ್ರ ಹತ್ರ ಸುಳ್ಳು ಹೇಳಿ ಯಾಕೆ ವಿಷಯನ ಮುಚ್ಚಿಟ್ಟೆ? ಚಿಕ್ಕಮ್ಮ, ಆ ವಿಷಯ ಎಲ್ಲ ಯಾಕೆ, ಹಳೇದೆಲ್ಲ ಬಿಟ್ಬಿಡಿ. ನೀನು ಇವತ್ತು ಉತ್ತರ ಕೊಡಲೇಬೇಕು ಪರ್ಶು.
ಒಂದು ಕಾಲದಲ್ಲಿ ನಮ್ಮ ಕೈಯಲ್ಲಿ ಇದ್ದಿದ್ದ ಫೋನ್ಗಳನ್ನ ಕಿತ್ಕೊಂಡು ಈ ಮನೇಲಿ ನಮ್ಮನ್ನು ಕೂಡಾಕ್ತಿದ್ದೆ. ಆದರೆ ಇವಾಗ ನಿಮ್ಮ ಅಪ್ಪನ ಗೊತ್ತಿಲ್ಲದಂಗೆ ಇದನ್ನೆಲ್ಲ ಮಾಡ್ತಿದ್ಯಲ್ಲ, ಯಾಕೆ ಹೀಗೆ ಮಾಡ್ತಿದ್ಯಾ? ಚಿಕ್ಕಮ್ಮ, ಪರ್ಸು ಯಾಕೆ ಹಿಂಗಾಡ್ತವನೆ? ಇವನ್ ತಲೆ ಸರಿಯಾಗೈತಾ? ಉಚ್ಚಿ ಚಿಡ್ಕೊಂಬಿಟ್ಟೈತಾ? ಅಥವಾ ನಾಟಕನೇ ಆಡ್ತವನ? ಹಿಂಗೆ ನಿಮ್ಮ ತಲೆಯಲ್ಲಿ 100 ಪ್ರಶ್ನೆಗಳೈತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆಲ್ಲ ನನಗೆ ಉತ್ತರ ಕೊಡೋಕ್ಕೆ ಹಾಕಿಲ್ಲ. ಅಕಸ್ಮಾತ್ ಕೊಟ್ಟರು ಅದೇನೋ ಅಂತಾರಲ್ಲ, ಸಮರ್ಥನೆ ಆಗೋಯ್ತದೆ. ಅದಕ್ಕೆ ನಾನು ಏನೂ ಹೇಳೋಕ್ಕಿಲ್ಲ. ನಿಮ್ಗೆ ಏನು ಅನಿಸ್ತದೆ ಹಂಗೆ ನೀವೇ ತಿಳ್ಕೊಳ್ಳಿ. ಸದ್ಯಕ್ಕೆ ಈ ವಿಷಯನ ಬಿಟ್ಬಿಡಿ, ನಾನು ಬರ್ತೀನಿ. ಆಮ್ಯಾಕೆ ಇನ್ನೊಂದು ವಿಷಯ, ಇನ್ಮ್ಯಾಗೆ ನೀವು ಎಲ್ಲೇ ಹೋಗಬೇಕು ಅಂದರೂ ನನ್ನೇ ಕೇಳಿ, ಅಪ್ಪ ಏನಲ್ಲ, ನಾನೇ ಕರ್ಕೊಯ್ತೀನಿ. ಅಷ್ಟೇ ಅಲ್ಲ, ನಿಮ್ಗೇನೇ ಬೇಕಿದ್ರೂ ಕೇಳಿ, ನಾನೇ ಮಾಡಿಕೊಡ್ತೀನಿ. ಛತ್ರಿ, ಹೆಂಗಿತ್ಲ ಆ್ಯಕ್ಟಿಂಗು? ಆ ಟಿ ವಿ ಪ್ರೋಗ್ರಾಮ್ನಾಗೆ ಆ ಕುರ್ಚಿ ಮ್ಯಾಗ ಕುಂತಿರ್ತಾರಲ್ಲ ಅವರು, ಜಡ್ಜು ಕಲಾ. ಹ್ಞೂ ಅವರೇಯ. ಅವ್ರು ಏನಾರ ಇದ್ದಿದ್ರೆ 100ಕ್ಕೆ 100 ಮಾರ್ಕ್ಸ್ ಕೊಟ್ಬಿಡೋರು. ಈ ಥರ ಪ್ಲಾನ್ ಮಾಡ್ಬೋದು ಅಂತ ನಮ್ಮ ತಾಯಿ ಸತ್ವಾಗ್ಲೂ ಗೊತ್ತಿರಲಿಲ್ಲ ಅದನ್ನೇ. ಛತ್ರಿ, ಇದಿನ್ನೂ ಆರಂಭಕ್ಕಲ್ಲ. ಇಲ್ಲಿರೋ ಇವರು, ಅಲ್ಲಿರೋ ನಮ್ಮ ಹುಡುಗಿ ರತ್ನ ಎಲ್ಲರೂ ನನ್ನ ನಂಬಬೇಕು. ಅಲ್ಲಿ ತನಕ ಎಂತೆಂಥ ಆಟಗಳನ್ನ ಆಡ್ತೀನಿ ನೋಡ್ತಾ